ನಮಸ್ಕಾರ ಎಲ್ಲರಿಗೂ. ಶ್ರೀದೇವಿ ಭಾಗವತ ಮಹಾಪುರಾಣದ 2ನೇ ಸ್ಕಂದದ 5ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಶಂತನು ಮಹಾರಾಜ ಸುವಾಸನೆಯುಳ್ಳ ಸುವಾಸನಾಭರಿತಳಾದಂತಹ ಸತ್ಯವತಿಯನ್ನು ನೋಡಿ ಅವಳ ಕಡೆ ಆಕರ್ಷಿತನಾಗ್ತಾನೆ. ಆಕೆಯನ್ನು ಪತ್ನಿಯನ್ನಾಗಿ ಮಾಡಿಕೊಳ್ಳಬೇಕು ಅಂತ ಆಲೋಚಿಸಿ ಬೆಸ್ತರವನ ಬಳಿ ಹೋಗಿ ಅಂತಂದರೆ ಸತ್ಯವತಿಯ ತಂದೆಯ ಬಳಿ ಹೋಗಿ ಆಕೆಯನ್ನು ಬೇಡ್ತಾನೆ. ಸತ್ಯವತಿಯ ತಂದೆ ಆಕೆಯನ್ನು ಶಂತನು ಮಹಾರಾಜನಿಗೆ ವಿವಾಹ ಮಾಡಿಕೊಡಲಿಕ್ಕೆ ಒಪ್ಪುತ್ತಾನೆ. ಆದರೆ ಆತ ಹೇಳುತ್ತಾನೆ, ಸತ್ಯವತಿಯಲ್ಲಿ ಹುಟ್ಟಿದಂತಹ ಪುತ್ರನೇ ಮುಂದೆ ನಿನ್ನ ಉತ್ತರಾಧಿಕಾರಿಯಾಗಬೇಕು ಅಂತ. ಅದನ್ನು ಕೇಳಿದಂತಹ ಶಂತನು ಮಹಾರಾಜ ಬಹಳ ದುಃಖಿತನಾಗ್ತಾನೆ. ಯಾಕಂತಂದರೆ ಆತ ಮೊದಲೇ ಗಂಗೆಯಿಂದ ತನ್ನಲ್ಲಿ ಹುಟ್ಟಿದಂತಹ ಪುತ್ರನಿಗೆ ತನ್ನ ರಾಜ್ಯದ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅಂತ ಆಲೋಚನೆಯನ್ನು ಮಾಡಿರ್ತಾನೆ. ಹಾಗಾಗಿ ಆತ ಸೀದಾ ತನ್ನ ಅರಮನೆಗೆ ವಾಪಸ್ಸಾಗ್ತಾನೆ. ವಾಪಸ್ಸಾದ ಮೇಲೆ ಆತನಿಗೆ ತುಂಬ ದುಃಖವಾಗ್ತದೆ. ಆತ ಊಟವನ್ನು, ನಿದ್ರೆಯನ್ನು ಎಲ್ಲವನ್ನೂ ತ್ಯಾಗ ಮಾಡ್ತಾನೆ. ಇದಿಷ್ಟು ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ. ಅದನ್ನು ಮುಂದುವರಿಸ್ತಾ ಆ ಸಂದರ್ಭದಲ್ಲಿ ಅವನ ಪುತ್ರನಾದಂತಹ ದಿವ್ಯವಾದ ನಿಯಮ ನಿಷ್ಠೆ ಉಳ್ಳವನಾದಂತಹ ಭೀಷ್ಮ ಚಿಂತಾಗ್ರಸ್ತನಾದಂತಹ ತಂದೆಯನ್ನು ನೋಡಿ ಅವನ ಸಮೀಪಕ್ಕೆ ಹೋಗ್ತಾನೆ. ಅವನ ದುಃಖದ ಕಾರಣವನ್ನು ಕೇಳುತ್ತಾನೆ. ಆಮೇಲೆ ಆತ ತನ್ನ ತಂದೆಯಲ್ಲಿ ಈ ರೀತಿಯಾಗಿ ಕೇಳುತ್ತಾನೆ, ಓ ಉತ್ತಮವಾದ ದೊರೆಯೇ, ನಿನಗೆ ಯಾವ ಶತ್ರುವು ಜಯಿಸಲು ಅಶಕ್ಯನಾಗಿದ್ದಾನೆ, ಅವನನ್ನು ನಾನು ನಿನ್ನ ಅಧೀನನನ್ನಾಗಿ ಮಾಡ್ತೇನೆ. ಓ ರಾಜಶ್ರೇಷ್ಠ, ನಿನಗೆ ಹತ್ತಿರುವಂತಹ ಯೋಚನೆ ಯಾವುದು? ನನಗೆ ನಿಶ್ಚಯವಾಗಿ ಅದನ್ನು ಹೇಳು. ಓ ರಾಜನೇ, ಯಾವ ಪುತ್ರನು ತಂದೆಯ ದುಃಖವನ್ನು ತಿಳಿಯುವುದಿಲ್ಲವೋ ಮತ್ತು ಅದನ್ನು ಹೋಗಲಾಡಿಸುವುದಿಲ್ಲವೋ ಅಂತಹ ಮಗನು ಹುಟ್ಟಿದುದರಿಂದ ಏನು ಪ್ರಯೋಜನ? ಅವನು ಪೂರ್ವಜನ್ಮದಲ್ಲಿ ತೆಗೆದುಕೊಂಡಿದ್ದ ಸಾಲವನ್ನು ಈ ಜನ್ಮದಲ್ಲಿ ತಂದೆಯಿಂದ ತೆಗೆದುಕೊಳ್ಳುವುದಕ್ಕೆ ಮಾತ್ರ ಬಂದವನಂತೆ ಆಗುತ್ತಾನೆ. ಈ ಅಂಶವನ್ನು ಚರ್ಚಿಸಬೇಕಾಗಿಯೇ ಇಲ್ಲವು, ಏಕೆಂದರೆ ಇದರಲ್ಲಿ ಯಾವ ಸಂದೇಹವೂ ಇಲ್ಲವು. ರಘುವಂಶದವನು ದಶರಥ ಪುತ್ರನೂ ಆದ ರಾಮನೂ ಕೂಡ ತಂದೆಯ ಅಪ್ಪಣೆಯಿಂದ ರಾಜ್ಯವನ್ನು ಬಿಟ್ಟು ಲಕ್ಷ್ಮಣ ಮತ್ತು ಸೀತೆ ಇವರೊಡನೆ ಕಾಡಿಗೆ ಹೋಗಿ ಚಿತ್ರಕೂಟ ಪರ್ವತವನ್ನು ಸೇರಿದನು. ಈ ರೀತಿಯಾಗಿ ಭೀಷ್ಮ ಹೇಳ್ತಾ ಇದ್ದಾನೆ. ಆತ ತಂದೆಗೆ ಮುಂದುವರಿಸ್ತಾ ಕೇಳುತ್ತಾನೆ, ಓ ರಾಜನೇ, ರೋಹಿತನೆಂದು ಪ್ರಸಿದ್ಧವಾದ ಹೆಸರುಳ್ಳ ಹರಿಶ್ಚಂದ್ರ ರಾಜನ ಮಗನು ವ್ಯಾಪಾರದಲ್ಲಿ ಪ್ರವೃತ್ತನಾದ ತಂದೆಯಿಂದ ಮಾರಲ್ಪಟ್ಟನು. ಅಲ್ಲದೆ ಅವನನ್ನು ಕೊಂಡುಕೊಂಡ ಬ್ರಾಹ್ಮಣನ ಮನೆಯಲ್ಲಿ ಕೆಲಸದವನಾಗಿ ಸಮರ್ಪಿಸಲ್ಪಟ್ಟಿದ್ದನು. ಹಾಗೆಯೇ ಶುನಶೇಫನೆಂದು ಪ್ರಸಿದ್ಧನಾದ ಹೆಸರುಳ್ಳ ಶ್ರೇಷ್ಠನಾದ ಅಜಿತಗರ್ತನ ಮಗನೂ ಕೂಡ ತಂದೆಯಿಂದ ಮಾರಲ್ಪಟ್ಟನು. ಅನಂತರದಲ್ಲಿ ಯಜ್ಞದ ಯೂಪಸ್ತಂಭದಲ್ಲಿ ಅವನನ್ನು ಪಶುವಿನಂತೆ ಕಟ್ಟಿದ್ದರು. ಗಾಧಿಯ ಮಗನಾದ ವಿಶ್ವಾಮಿತ್ರನು ಅವನನ್ನು ಬಿಡಿಸಿದನು. ಅಲ್ಲದೆ ಪೂರ್ವದಲ್ಲಿ ಜಮದಗ್ನಿ ಪುತ್ರನಾದ ಪರಶುರಾಮನು ತಂದೆಯ ಅಪ್ಪಣೆಯಿಂದ ತಾಯಿಯ ತಲೆಯನ್ನು ಕತ್ತರಿಸಿದನು. ಇದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ತಾಯಿಯನ್ನು ಕೊಲ್ಲುವುದು ಅಯೋಗ್ಯವಾದಾಗ್ಯೂ ಪರಶುರಾಮನು ಅದಕ್ಕಿಂತ ಮಿಗಿಲಾದಂತಹ ತಂದೆಯ ಅಪ್ಪಣೆಯನ್ನು ನೆರವೇರಿಸಿದನು. ಇದರಿಂದ ಹಿರಿಯರ ಅಪ್ಪಣೆಯನ್ನು ಪಾಲಿಸುವುದು ಎಲ್ಲದಕ್ಕೂ ಮಿಗಿಲಾದ ಧರ್ಮವು ಎಂಬುದು ಸ್ಥಿರಪಟ್ಟಿದೆ. ಓ ರಾಜ, ಈ ದೇಹವು ನಿನ್ನದು, ಅದರಿಂದ ನಿನ್ನ ಸೇವೆಯನ್ನು ಮಾಡಬಲ್ಲೆನು. ನಾನು ನಿನ್ನ ದೃಷ್ಟಿಯಲ್ಲಿ ಆ ಇಷ್ಟವನ್ನು ನೆರವೇರಿಸಲು ಸಮರ್ಥನಲ್ಲದೆ ಹೋಗಬಹುದಾದರೂ ನಾನು ಏನನ್ನು ಮಾಡಬೇಕು ಎಂಬುದನ್ನು ನನಗೆ ಹೇಳು. ನಾನು ಇರುವಾಗ ನೀನು ದುಃಖಿಸಬೇಕಾದುದು ಇಲ್ಲವು. ಮಾಡಲು ಅಸಾಧ್ಯವಾದ ಕೆಲಸವನ್ನೂ ಸಹ ನಾನು ನೆರವೇರಿಸುತ್ತೇನೆ. ಓ ರಾಜ, ನಿನಗೆ ಯಾವ ಯೋಚನೆಯೂ ಇದೆಯೋ ಅದನ್ನು ಹೇಳು. ಆ ದುಃಖವನ್ನು ನಾನು ಧನುಸ್ಸನ್ನು ಧರಿಸಿ ಈಗಲೇ ಹೋಗಲಾಡಿಸುತ್ತೇನೆ. ಈ ಪ್ರಸಂಗದಲ್ಲಿ ಶರೀರವನ್ನೇ ಸಮರ್ಪಿಸಬೇಕಾದರೂ ಹಾಗೆ ಮಾಡುತ್ತೇನೆ. ಹಾಗೆ ಮಾಡುವುದರಿಂದ ನನ್ನ ದೇಹವು ನಷ್ಟವಾಗಬಹುದಾದರೂ ನನ್ನ ದೇಹವು ಸಾರ್ಥಕವಾಗಿ ಅದರಿಂದ ನಾನು ಕೃತಾರ್ಥನಾಗುವೆನು. ಅಥವಾ ಆ ಕಾರ್ಯ ನೆರವೇರಿದರೆ ನಿನ್ನ ಇಷ್ಟಾರ್ಥವೂ ಸಫಲವಾಗುವುದು. ಯಾವ ಪುತ್ರನೂ ತಂದೆಯ ಇಷ್ಟಾರ್ಥವನ್ನು
ನೆರವೇರಿಸಲು ಸಮರ್ಥನಾಗಿದ್ದಾಗ್ಯೂ ತಂದೆಯ ಇಷ್ಟವನ್ನು ನೆರವೇರಿಸುವುದಿಲ್ಲವೋ ಆ ಪುತ್ರನಿಗೆ ಧಿಕ್ಕಾರವೂ ಇರಲಿ. ಯಾವ ಮಗನೂ ತಂದೆಯ ದುಃಖವನ್ನು ಚೆನ್ನಾಗಿ ಮನಃಪೂರ್ವಕವಾಗಿ ಹೋಗಲಾಡಿಸುವುದಿಲ್ಲವೋ ಅಂಥವನು ಹುಟ್ಟಿದುದರಿಂದ ಏನು ಪ್ರಯೋಜನವು? ಈ ರೀತಿಯಾಗಿ ಭೀಷ್ಮ ತನ್ನ ತಂದೆಗೆ ಬಂದಿರುವಂತಹ ದುಃಖವನ್ನು ಅವರಿಂದ ಕೇಳಿ ತಿಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಶಂತನು ರಾಜ ಮಗನ ಈ ರೀತಿಯಾದ ಮಾತನ್ನು ಕೇಳಿ ಮನಸ್ಸಿನಲ್ಲಿ ನಾಚಿಕೆ ಪಡುತ್ತಿದ್ದರು. ಆ ಮಗನನ್ನು ಕುರಿತು ಕೂಡಲೇ ಈ ರೀತಿಯಾಗಿ ಹೇಳುತ್ತಾನೆ, ಎಲೈ ಮಗನೇ, ನನಗೆ ಬಹಳ ದುಃಖವಿದೆ. ಏಕೆಂದರೆ ಧೀರನೂ ಬಲಶಾಲಿಯೂ ಗೌರವವನ್ನು ಪಡೆದಿರುವವನು ಅಭಿಮಾನಿಯೂ ಯುದ್ಧಗಳಲ್ಲಿ ಹಿಂತಿರುಗದವನೂ ಆದರೂ ನನಗೆ ನೀನೊಬ್ಬನೇ ಮಗನಾಗಿರುವೆ. ಎಲೈ ಮಗನೇ, ಒಬ್ಬನೇ ಮಗನುಳ್ಳ ನನ್ನ ಜೀವನ ವ್ಯರ್ಥ. ನೀನು ಎಲ್ಲಾದರೂ ಯುದ್ಧದಲ್ಲಿ ಅಕಸ್ಮಾತ್ ಮೃತನಾದರೆ ಆಶ್ರಯರಹಿತನಾಗುವ ನಾನು ಏನನ್ನ ಮಾಡಲಿ? ಇದೇ ನನ್ನ ದೊಡ್ಡ ಚಿಂತೆಯು. ಇದರಿಂದಲೇ ನಾನು ವ್ಯಸನವುಳ್ಳವನಾಗಿದ್ದೇನೆ. ಇದಲ್ಲದೆ ನಿನ್ನ ಮುಂದೆ ಹೇಳಬಹುದಾದ ಇನ್ನು ಬೇರೆ ಯಾವ ದುಃಖವೂ ನನಗಿಲ್ಲವೂ ಅಂತ ಶಂತನು ಹೇಳ್ತಾನೆ. ಸೂತ ಮುಂದುವರಿಸ್ತಾ ಹೇಳ್ತಾನೆ, ಗಂಗಾಪುತ್ರನಾದ ಭೀಷ್ಮನು ಈ ಮಾತನ್ನು ಕೇಳಿ ವೃದ್ಧ ಮಂತ್ರಿಗಳನ್ನು ಕೇಳ್ತಾನೆ. ಓ ಮಂತ್ರಿಗಳೇ, ರಾಜನು ನಾಚಿಕೆಯಿಂದ ಕೂಡಿದವನಾಗಿ ನನಗೆ ತನ್ನ ದುಃಖವನ್ನು ಹೇಳುವುದಿಲ್ಲ. ಆದ್ದರಿಂದ ನೀವು ರಾಜನ ನಿಜವಾದ ಆಶಯವನ್ನು ತಿಳಿದು ಅದೆಲ್ಲವನ್ನು ನಿಜವಾಗಿ ನನ್ನ ಹತ್ರ ಹೇಳಿ. ನಾನು ಅದನ್ನು ಯಾವ ಚಿಂತೆಯೂ ಇಲ್ಲದೆ ನೆರವೇರಿಸ್ತೇನೆ ಅಂತ ಮಂತ್ರಿಗಳ ಹತ್ರ ಭೀಷ್ಮನು ಹೇಳುತ್ತಾನೆ. ಮಂತ್ರಿಗಳು ಭೀಷ್ಮನ ಮಾತನ್ನು ಕೇಳಿ ರಾಜನ ಸಮೀಪಕ್ಕೆ ಹೋಗ್ತಾರೆ. ಅಲ್ಲಿ ರಾಜನ ದುಃಖದ ಕಾರಣವನ್ನು ತಿಳಿದು ಬಂದು ಭೀಷ್ಮನಿಗೆ ಹೇಳ್ತಾರೆ. ಆಗ ಭೀಷ್ಮನು ಚಿಂತೆಗೆ ಕಾರಣವಾದಂತಹ ವಿಷಯವನ್ನು ತಿಳಿದು ಮುಂದಿನ ಕೆಲಸಕ್ಕೋಸ್ಕರ ಯೋಚನೆಯನ್ನು ಮಾಡ್ತಾನೆ. ಆಗ ಭೀಷ್ಮ ಆ ಮಂತ್ರಿಗಳೊಂದಿಗೆ ಕೂಡಲೇ ಬೆಸ್ತರವನ ಮನೆಗೆ ಹೋಗ್ತಾನೆ. ಅಲ್ಲಿ ಆ ಬೆಸ್ತನನ್ನು ಕುರಿತು ಗಂಗಾಪುತ್ರನಾದಂತಹ ಭೀಷ್ಮ ವಿನಯದಿಂದ ಪ್ರೀತಿಪೂರ್ವಕವಾಗಿ ಈ ಮಾತನ್ನು ಹೇಳ್ತಾನೆ. ಎಲೈ ಶತ್ರು ನಿಗ್ರಹ ಸಮರ್ಥನಾದ ಬೆಸ್ತರ ಯಜಮಾನನೇ, ನಿನ್ನ ಮಗಳನ್ನು ನನ್ನ ತಂದೆಗೆ ಮದುವೆ ಮಾಡಿಕೊಡು. ಸುಂದರವಾದ ನಡುವುಳ್ಳ ನಿನ್ನ ಮಗಳನ್ನು ಈಗ ನಾನು ನನ್ನ ತಂದೆಗಾಗಿ ಪ್ರಾರ್ಥಿಸುತ್ತೇನೆ. ಈ ನಿನ್ನ ಮಗಳು ನನಗೆ ತಾಯಿಯಾಗಿರಲಿ, ನಾನು ಇವಳ ಸೇವಕನಾಗಿರುವೆನು. ಈ ರೀತಿಯಾಗಿ ಆತ ಬೆಸ್ತರವನ ಹತ್ರ ಕೇಳುತ್ತಾನೆ. ಆಗ ಆತ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾನೆ. ಬೆಸ್ತರವನು, ಎಲೈ ಭಾಗ್ಯಶಾಲಿಯಾದ ರಾಜಪುತ್ರನೇ, ನೀನು ಬೇಕಾದರೆ ಇವಳನ್ನು ಪರಿಗ್ರಹಿಸಿ ಹೆಂಡತಿಯನ್ನಾಗಿ ಮಾಡಿಕೋ. ಆದರೆ ನಿನ್ನ ತಂದೆ ಇವಳನ್ನು ಮದುವೆಯಾದರೆ ನೀನು ನಿನ್ನ ತಂದೆಗೆ ಹಿರಿ ಮಗನಾಗಿರುವುದರಿಂದ ಇವಳಲ್ಲಿ ಹುಟ್ಟುವ ಮಗನು ರಾಜನಾಗಲಾರನು. ಆದ್ದರಿಂದ ನಾನು ಹೀಗೆ ಹೇಳಬೇಕಾಗಿದೆ. ಭೀಷ್ಮ ಮುಂದೆ ಹೇಳುತ್ತಾನೆ, ಬೆಸ್ತರವನ ಮಗಳಾದ ಇವಳು ನನ್ನ ತಾಯಿಯು. ನಾನು ರಾಜ್ಯಭಾರವನ್ನು ಸ್ವೀಕರಿಸುವುದಿಲ್ಲ. ನಿಶ್ಚಯವಾಗಿಯೂ ಇವಳ ಮಗನೇ ರಾಜ್ಯದ ಅಧಿಪತಿಯಾಗುತ್ತಾನೆ. ಈ ವಿಚಾರದಲ್ಲಿ ಯಾವ ಸಂಶಯವೂ ಇಲ್ಲವೂ ಅಂತ ಭೀಷ್ಮ ಬೆಸ್ತರವನಿಗೆ ಆಶ್ವಾಸನೆಯನ್ನು ಕೊಡ್ತಾನೆ. ಆಗ ಬೆಸ್ತರವನು ಹೇಳ್ತಾನೆ, ನೀನು ಆಡಿದ ಮಾತನ್ನು ಸತ್ಯವೆಂದು ನಾನು ತಿಳಿದೆನು. ಆದರೆ ನೀನು ರಾಜ್ಯವನ್ನು ಪರಿಗ್ರಹಿಸದಿದ್ದರೂ ನಿನಗೆ ಜನಿಸುವ ಪುತ್ರ ಅತ್ಯಂತ ಬಲಶಾಲಿಯಾಗುವುದಾದರೆ ಇವಳ ಮಗನಿಂದ ಬಲಾತ್ಕಾರವಾಗಿ ರಾಜ್ಯವನ್ನು ತೆಗೆದುಕೊಂಡಾನು. ಇದು ಸತ್ಯವೂ ಅಂತ ಬೆಸ್ತರವನು ತನಗಿರುವಂತಹ ಸಂಶಯವನ್ನು, ಮುಂದೆ ನಡೆಯಬಹುದಾದಂತಹ ಘಟನೆಯನ್ನು ಭೀಷ್ಮನಿಗೆ ಹೇಳುತ್ತಾ ಇದ್ದಾನೆ. ಆಗ ಭೀಷ್ಮ ಹೇಳುತ್ತಾನೆ, ನಾನು ನಿಶ್ಚಯವಾಗಿಯೂ ವಿವಾಹವನ್ನೇ ಮಾಡಿಕೊಳ್ಳುವುದಿಲ್ಲವೋ ಎಂದು ನಾನು ಭಯಂಕರವಾದ ಪ್ರತಿಜ್ಞೆಯನ್ನು ಈಗೋ ಮಾಡಿದ್ದೇನೆ. ಎಲೈ ತಂದೆಗೆ ಸಮಾನನಾದವನೇ, ನನ್ನ ಈ ಮಾತನ್ನು ನಿಶ್ಚಯವೆಂದು ತಿಳಿ ಅಂತ ಪ್ರತಿಜ್ಞೆಯನ್ನು ಮಾಡ್ತಾನೆ ಭೀಷ್ಮ ಆ ಬೆಸ್ತರವನ ಮುಂದೆ ಸೂತ ಮಹರ್ಷಿ ಹೇಳ್ತಾನೆ, ಮೀನಿಂದ ಜೀವಿಸತಕ್ಕ ಬೆಸ್ತರ ಪತಿಯು ಈ ರೀತಿಯಾಗಿ ಭೀಷ್ಮನು ಮಾಡಿದ ಪ್ರತಿಜ್ಞೆಯನ್ನು ಕೇಳಿ ಸಮಸ್ತ ಅವಯವಗಳಲ್ಲಿಯೂ ಸುಂದರಿಯಾದ ಸತ್ಯವತಿಯನ್ನು ಆ ಶಂತನು ರಾಜನಿಗೆ ಕೊಟ್ಟನು. ಈ ರೀತಿಯಾಗಿ ರಾಜನು ಸತ್ಯವತಿಯನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡನು. ಆದರೆ ರಾಜರಲ್ಲಿ ಶ್ರೇಷ್ಠನಾದ ಶಂತನವು ಅವಳಲ್ಲಿ ಮೊದಲೇ ವ್ಯಾಸನು ಜನಿಸಿದ್ದಾನೆ ಎಂಬ ವಿಷಯವನ್ನು ತಿಳಿಯದಿರುತ್ತಾನೆ. ಇಲ್ಲಿಗೆ ಶ್ರೀದೇವಿ ಭಾಗವತವೆಂಬ ಮಹಾಪುರಾಣದ 2ನೇ ಸ್ಕಂದದ 5ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.